ಸತ್ಯವಂತರಿಗಿದು ಕಾಲವಲ್ಲ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭೀಕ್ಷ ಕಾಲ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭೀಕ್ಷ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ. ಉಪಕಾರ ಮಾಡಿದೊಡೆ ಅಪಕರಿಸುವ ಕಾಲ. ಸಕಲವೂ ತಿಳಿದವಗೆ ದುರ್ಭಿಕ್ಷ ಕಾಲ. ಸತಿಸುತರು ಎಂಬುವರ ನಂಬಲರಿಯದ ಕಾಲ. ಸಟೆಗೆಲ್ಲವಿದು ವಿಪರೀತ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ಧರ್ಮ ಮಾಡುವಗೆ ನಿರ್ಮೂಲವಾಗುವ ಕಾಲ. ಕರ್ಮಪಾತಕರಿಗೆ ಬಹು ಸೌಖ್ಯ ಕಾಲ. ನಿರ್ಮಲಾತ್ಮಕ ನಮ್ಮ ಪುರಂದರ ವಿಠಲನ. ನಿರ್ಮಲಾತ್ಮಕ ನಮ್ಮ ಪುರಂದರ ವಿಠಲನ. ಮರ್ಮದೋಳು ಭಜಿಸಲು ಅರಿಯದ ಕಾಲ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭೀಕ್ಷ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಬತ್ವಾ ಮನಸಂ ದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ರಾಜನ್ ಸಂಸ್ಮೃತ್ಯ ಸಂವಾದಂ ಇಮಂ ಅದ್ಭುತಂ. ಕೇಶವಾರ್ಜುನಯೋರ್ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ತಚ್ಚ ಸಂಸ್ಮೃತ್ಯ ರೂಪಮದ್ಯದ್ಭುತಂ ಹರೇಃ. ವಿಸ್ಮಯೋ ಮೇ ಮಹಾರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಇದುವರೆಗೆ ಭಗವದ್ಗೀತಾ ಜ್ಞಾನಾಭ್ಯಾಸದ 15ನೇ ಅಧ್ಯಾಯದಿಂದ ಶುರು ಮಾಡಿ ಪ್ರಯೋಗಾತ್ಮಕವಾಗಿ ಮತ್ತು ವ್ಯವಸ್ಥಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ 2ನೇ ಅಧ್ಯಾಯವಾದ ಮೊದಲಿನಿಂದಲೂ ಅಭ್ಯಾಸ ಮಾಡುತ್ತಾ ಒಬ್ಬ ವ್ಯಕ್ತಿಯ ಸ್ತರದಿಂದ ಸಮಷ್ಟಿಯ ಸ್ತರಕ್ಕೆ ಪರಿಪೂರ್ಣದ ಅನಂತತೆಗೆ ಹೇಗೆ ಒಬ್ಬ ವ್ಯಕ್ತಿಯು ತಲುಪಬಹುದು ಎಂಬುದನ್ನು ಸಾಬೀತುಪಡಿಸುತ್ತಾ ಪರಮಾತ್ಮನು ಅರ್ಜುನನಿಗೆ ಮನೋದೌರ್ಬಲ್ಯವನ್ನು ಹೋಗಲಾಡಿಸುವುದರ ಜೊತೆಗೆ ಸರ್ವ ಪ್ರಕಾರದಿಂದಲೂ ಆ ಮನಸ್ಸನ್ನು ಸರ್ವ ಸಾಧನೆಗಳಿಗೂ ಅಣಿ ಮಾಡುತ್ತಾ ಹದ ಮಾಡುತ್ತಾ ಮನಸ್ಸೆಂಬ ಉಪಕರಣವನ್ನೇ ಅರ್ಜುನನಿಗೆ ಸರ್ವಸ್ವವೆಂಬುದಾಗಿ ತಿಳಿಸುತ್ತಾ ಶ್ರೀಕೃಷ್ಣನು ಅರ್ಜುನನ ಮನೋಸ್ಥೈರ್ಯವನ್ನು ಮನೋಬಲವನ್ನು ಮೇಲಕ್ಕೆ ಎತ್ತುವ ಸರ್ವ ಪ್ರಕಾರಗಳಿಂದಲೂ ಅರ್ಜುನನು ಯುದ್ಧದಲ್ಲಿ
ಜಯವನ್ನು ನಿಶ್ಚಯವಾಗಿ ಗಳಿಸುವ ರೀತಿಯಲ್ಲಿ ಪರಮಾತ್ಮನು ತಯಾರು ಮಾಡುತ್ತಾನೆ. ಕೊನೆಯಲ್ಲಿ ಅರ್ಜುನನಿಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಸ್ವತಂತ್ರವಾಗಿ ಬಿಟ್ಟರೂ ಅರ್ಜುನನು ಪರಮಾತ್ಮನ ಈ ದಿವ್ಯ ವ್ಯವಸ್ಥೆಯನ್ನು ಪ್ರಯೋಗಾತ್ಮಕವಾಗಿ ಎಲ್ಲರೂ ಸಾಧಿಸಬೇಕಾಗಿರುವುದನ್ನು ಅರ್ಥ ಮಾಡಿಕೊಂಡ ನಂತರದಲ್ಲಿ ಯುದ್ಧವಾಡುವುದು ಶ್ರೇಯಸ್ಕರವಾದದ್ದು ಎಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಜೀವನಗಳಿಗೆ ಒಂದು ಅರ್ಥವನ್ನು ಕೊಡುತ್ತಾ ಭಗವದ್ಗೀತೆ ಸರ್ವೋತ್ಕೃಷ್ಟವಾದುದು ಎಂಬುದನ್ನು ಅರ್ಜುನನಿಗೆ ಮನದಟ್ಟು ಮಾಡಿಸುವಲ್ಲಿ ಶ್ರೀಕೃಷ್ಣನು ಸಫಲನಾಗುತ್ತಾನೆ. ಆ ಕಾರಣದಿಂದಲೇ ಭಗವದ್ಗೀತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಹಂತದಲ್ಲಿ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಈ ಜೀವನ ಪಯಣದಲ್ಲಿ ಪ್ರತಿಯೊಬ್ಬರಿಗೂ ಸಹಾಯಕ್ಕೆ ಬಂದೇ ಬರುತ್ತದೆ. ಇದು ಪ್ರಕೃತಿ ಮತ್ತು ಪುರುಷರ ಚಟುವಟಿಕೆಗಳನ್ನು ಆಗುಹೋಗುಗಳನ್ನು ಪೂರ್ಣವಾಗಿ ವ್ಯವಸ್ಥಾತ್ಮಕವಾಗಿ ಪರಮಾತ್ಮನು ಹೇಗೆ ರಚಿಸಿದ್ದಾನೆಂಬುದನ್ನು ತಿಳಿಯ ಹೇಳುವ ಪರಮಜ್ಞಾನ ವಿಜ್ಞಾನವಾಗಿರುವುದರಿಂದ ಇದಕ್ಕೆ ವಿಶೇಷವಾಗಿರುವಂತಹ ಸ್ಥಾನಮಾನಗಳುಂಟು. ಸಾಮಾನ್ಯ ದಡ್ಡನಿಂದ ಹಿಡಿದು ಪ್ರಕಾಂಡ ಪಂಡಿತನಾಗಿರುವ ವ್ಯಕ್ತಿಯವರೆಗೂ ಭಗವದ್ಗೀತೆಯಲ್ಲಿ ಎಲ್ಲವೂ ತಿಳಿಯ ಹೇಳಲ್ಪಟ್ಟಿದೆ. ಇದನ್ನು ದೈವತ್ವದ ಸಂಕೇತವಾಗಿ ಪರಮಾತ್ಮನು ಎಲ್ಲವನ್ನೂ ತಿಳಿಸಿಕೊಡುತ್ತಿದ್ದಾನೆ, ಪರಲೋಕ ವಿಷಯಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಮಾನವನಿಗೆ ಒಂದು ನಿರ್ದಿಷ್ಟವಾದಂತಹ ಪಥವಿರುವುದರಿಂದ ಅವನು ಪಥವನ್ನು ಬಿಟ್ಟು ಹೋಗಲಾರದೆ ಯಾವ ಸಾಧನೆಗಳನ್ನು ಮಾಡಲಾಗದೇ ಇರುವಂತಹ ಮನಸ್ಸು ಬುದ್ಧಿಗಳಿಂದ ಈ ಆಧ್ಯಾತ್ಮ ತತ್ವಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲವಾದ್ದರಿಂದ ಎಲ್ಲವನ್ನೂ ವಿವರವಾಗಿ ಶ್ರೀಕೃಷ್ಣನು ತಿಳಿಯ ಹೇಳುತ್ತಾ ನಿದರ್ಶನಾತ್ಮಕವಾಗಿ ಸಾಕ್ಷೀಭೂತವಾಗಿ ಆ ಯೋಗ ಸಿದ್ಧಿಗಳನ್ನು ತಾನು ಹೇಗೆ ಅಳವಡಿಸಿಕೊಂಡಿದ್ದೇನೆಂಬುದನ್ನು ಸಾಬೀತುಪಡಿಸುತ್ತಾ ಪರಮಾತ್ಮನು ವ್ಯಕ್ತಿಯ ಸ್ತರದಿಂದ ಸಮಷ್ಟಿಯ ಸ್ತರಕ್ಕೆ ಮತ್ತು ಸಾಮಾನ್ಯ ಮಾನವನಿಂದ ಹಿಡಿದು ದೈವತ್ವದ ಸ್ಥಿತಿಗತಿಗಳವರೆಗೂ ತಿಳಿಸುತ್ತಾ ಜ್ಞಾನ ವಿಜ್ಞಾನ ಎಂಬುದನ್ನು ಕರುಣಿಸುತ್ತಿದ್ದಾನೆ. ಈ ಜ್ಞಾನ ವಿಜ್ಞಾನ ಯೋಗವೆಂಬುದು ಇಂದಿನ ವಿಜ್ಞಾನಕ್ಕೆ ಯಾವ ರೀತಿಯಲ್ಲೂ ವ್ಯತ್ಯಾಸವಿಲ್ಲ. ಇಂದಿನ ವಿಜ್ಞಾನ ಹೇಗೆ ಕಣಕಣವನ್ನು ಪರೀಕ್ಷೆ ಮಾಡಿ ವಿಮರ್ಶೆ ಮಾಡಿ ವಿಶ್ಲೇಷಣೆ ಮಾಡಿ ಆ ಕಣಗಳ ರೀತಿ ನೀತಿ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದರಿಂದ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾನೆಯೋ ಅದೇ ರೀತಿಯಲ್ಲಿ ಇದುವರೆಗೆ ವ್ಯಕ್ತಿಗತವಾಗಿ ಅಣುಪರಮಾಣುವಿನಿಂದ ಹಿಡಿದು ಪರಮಾತ್ಮನು ಜ್ಞಾನವನ್ನು ಕೊಟ್ಟಾದ ನಂತರದಲ್ಲಿ ಸಮಷ್ಟಿ ರೂಪದಲ್ಲಿ ಜೀವಕೋಶಗಳು ಹೇಗೆ ಕಾರ್ಯನಡೆಸುತ್ತದೆ ಎಂಬುದನ್ನು ತಿಳಿಸ ಹೊರಟಿದ್ದಾನೆ. ಒಂದೊಂದು ಜೀವಕೋಶದ ವಿಷಯದಲ್ಲಿಯೂ ಎಲ್ಲವನ್ನು ತಿಳಿಸಿಕೊಟ್ಟ ಪರಮಾತ್ಮನು ಇಡೀ ದೇಹವೇ ಜೀವಕೋಶಗಳ ರಾಶಿಯಾಗಿ ಗುಂಪಾಗಿ ಹೇಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಲಿದೆ ಎಂಬುದನ್ನು ವಿವರಿಸುತ್ತಾ ಪ್ರತಿಯೊಂದು ದೇಹದ ಆಂತರ್ಯದಲ್ಲಿ ಏನು ನಡೆಯುತ್ತಿದ್ದೆಂಬುದನ್ನು ತಿಳಿಸುತ್ತಾ ಈಗ ಬಾಹ್ಯದಲ್ಲಿ ದೇಹದ ಹೊರಗಡೆ ನಡೆಯುವಂತಹ ಸಮಾಜದಲ್ಲಿ
ಉಂಟಾಗಿರುವಂತಹ ಪ್ರಕೃತಿಯಲ್ಲಿ ಉಂಟಾಗಿರುವಂತಹ ಸರ್ವ ಬದಲಾವಣೆಗಳನ್ನು ಗಮನಿಸುತ್ತಾ ಅರ್ಜುನನಿಗೆ ಒಂದೊಂದೇ ವಿಷಯವಾಗಿ ಎಲ್ಲವೂ ಪರಿಪೂರ್ಣತ್ವವನ್ನು ಹೊಂದಿದೆ. ನನ್ನ ಈ ವ್ಯವಸ್ಥೆಯಲ್ಲಿ ಅರ್ಜುನ ಪ್ರತಿಯೊಂದು ಕಣಕಣವೂ ಪರಿಪೂರ್ಣತ್ವದಲ್ಲಿದೆ. ಹಾಗೆಯೇ ಸಮಷ್ಟಿಯಲ್ಲೂ ವಿಶ್ವವೇ ಪರಿಪೂರ್ಣಾವಸ್ಥೆಯಲ್ಲಿದೆ. ಇದನ್ನು ತಿಳಿದುಕೊಳ್ಳಬೇಕಾದರೆ ನೀನು ಒಂದೊಂದು ಕಣದಿಂದಲೂ ಆರಂಭಿಸಿ ಸಮಷ್ಟಿಯವರೆಗೂ ವಿಶ್ವವನ್ನೇ ನೀನು ತಿಳಿದುಕೊಳ್ಳಬಹುದು. ಅಣು ಪರಮಾಣುವಿನಿಂದ ಹಿಡಿದು ಬೃಹತ್ತಾದ ಮಹತ್ತಾದಂತಹ ವಿಶ್ವವನ್ನು ತಿಳಿದುಕೊಳ್ಳುವುದಕ್ಕೆ ಈ ಭಗವದ್ಗೀತೆ ಸಹಾಯ ಮಾಡುವುದು. ಆದ್ದರಿಂದ ವಿಶೇಷವಾಗಿ ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳುವೆ. ಆದ್ದರಿಂದ ಅರ್ಜುನ, ಇನ್ನು ಯಾವುದು ತಿಳಿದುಕೊಳ್ಳಬೇಕಾದುದು ಉಳಿದಿರುವುದಿಲ್ಲ. ಇದು ಪರಿಪೂರ್ಣತ್ವವನ್ನು ಪ್ರಯೋಗಾತ್ಮಕವಾಗಿಯೂ ವ್ಯವಸ್ಥಾತ್ಮಕವಾಗಿಯೂ ಪ್ರತಿಯೊಬ್ಬ ಜೀವಿಯೂ ತಲುಪಬಹುದಾದ್ದರಿಂದ ಇನ್ನು ಏನನ್ನೂ ತಿಳಿದುಕೊಳ್ಳಬೇಕಾಗಿರುವುದಿಲ್ಲ. ಅದನ್ನು ನಾನು ನಿನಗೆ ಹೇಳಿಕೊಡ್ತೇನೆ ಎಂಬುದಾಗಿ 7ನೇ ಅಧ್ಯಾಯದ ಆದಿಯಿಂದಲೇ ಪರಮಾತ್ಮನು ಸಮಷ್ಟಿ ರೂಪವನ್ನು ವರ್ಣಿಸುತ್ತಾ ವಿಶ್ವವನ್ನು ಪರಿಚಯಿಸುತ್ತಿದ್ದಾನೆ. ಇದುವರೆಗೆ ಒಬ್ಬ ವ್ಯಕ್ತಿ ಮತ್ತು ಅವನ ದೇಹದೊಳಗಿರುವಂತಹ ಜೀವಶಕ್ತಿ ಇವುಗಳನ್ನು ತಿಳಿಸಿಕೊಟ್ಟ ನಂತರದಲ್ಲಿ ಈಗ ದೇಹದ ಹೊರಗಿರುವಂತಹ ಸರ್ವಶಕ್ತಿಗಳ ಪರಿಚಯವನ್ನು, ಪ್ರಕೃತಿಯನ್ನು ಪರಮಾತ್ಮನು ವರ್ಣಿಸುತ್ತಾ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ 4ನೇ ಶ್ಲೋಕದಿಂದಲೇ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವಭೂತವಾಗಿ ನಾನು ಈ ವಿಶ್ವವನ್ನೆಲ್ಲ ಧರಿಸಿದ್ದೇನೆ, ಈ ಜಗತ್ತನ್ನೆಲ್ಲ ಧರಿಸಿದ್ದೇನೆ. ಇಲ್ಲಿ ಜೀವಭೂತ ಎಂಬ ಪದವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಡೀ ಜಗತ್ತೆಲ್ಲವೂ ಜಡವಾಗಿರುತ್ತದೆ. ಜಡವಾಗಿರುವಂಥದ್ದು ಒಂದು ಶಕ್ತಿಯೇ. ಆ ಜಡ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಜೀವಶಕ್ತಿಯ ಅವಶ್ಯಕವಿದೆ. ಒಂದು ಜೀವಶಕ್ತಿ ಇರುವಂಥದ್ದ ಜೀವವನ್ನು ಸೃಷ್ಟಿಸಿದಾಗಲೇ ಆ ಒಂದು ಜೀವ ತನ್ನ ಜೀವಶಕ್ತಿಯಿಂದ ಇಡೀ ವಿಶ್ವವನ್ನು ತಿಳಿದುಕೊಳ್ಳಲು ಆರಂಭಿಸುತ್ತದೆ. ನಾವೆಲ್ಲರೂ ಜೀವಶಕ್ತಿಯುಳ್ಳಂತಹ ಜೀವಗಳು, ಜೀವಾತ್ಮರು ಎಂದೊಡನೆಯೇ ಆತ್ಮವಿದೆ, ಜೀವವಿದೆ ಮತ್ತು ಜೀವಶಕ್ತಿ ಇದೆ, ಆತ್ಮಶಕ್ತಿಯೂ ಇದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಆ ಜೀವಶಕ್ತಿಯ ಆಧಾರದಿಂದ ಪ್ರತಿಯೊಬ್ಬರೂ ತಮ್ಮ ದೇಹವನ್ನು ಧರಿಸಿದ್ದಾರೆ, ಪೋಷಿಸುತ್ತಿದ್ದಾರೆ, ಪಾಲಿಸುತ್ತಿದ್ದಾರೆ ಮತ್ತು ಅದರ ರಕ್ಷಣೆಯಲ್ಲಿಯೇ ನಿರತರಾಗಿರುತ್ತಾರೆ. ಈ ರೀತಿಯ ಜೀವಶಕ್ತಿ, ಅದರ ಉತ್ಪತ್ತಿ, ಅದರ ಉಪಯೋಗಗಳನ್ನು ಪರಮಾತ್ಮನು ವರ್ಣಿಸಿದ ನಂತರದಲ್ಲಿ ಪ್ರತಿಯೊಬ್ಬ ದೇಹಿಯು ತನ್ನ ದೇಹವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳುತ್ತಾನೆ, ಅದರ ಮೂಲಕವಾಗಿ ತನ್ನ ದೇಹವನ್ನು ಹೇಗೆ ಜೀವಶಕ್ತಿಯ ಆಧಾರದಿಂದ ಧರಿಸಿರುತ್ತಾನೆ ಎಂಬ ವಿಷಯಗಳನ್ನು ತಿಳಿಸಿಕೊಟ್ಟ ಪರಮಾತ್ಮನು ಈಗ ತಾನು ಹೇಗೆ ಜೀವಭೂತನಾಗಿ ಇಡೀ ವಿಶ್ವವನ್ನೇ ಧರಿಸಿದ್ದೇನೆ ಎಂಬುದನ್ನು ತಿಳಿಸಿಕೊಡುತ್ತಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ದೇಹವನ್ನು ತಾನು ಧರಿಸಿರುತ್ತಾನೆ ಜೀವಶಕ್ತಿಯ ಆಧಾರದ ಮೇಲೆ. ಹಾಗೆಯೇ ಪರಮಾತ್ಮನು ಸಕಲ ಜೀವಗಳ ಸಮಷ್ಟಿ ರೂಪದಲ್ಲಿ ಜೀವಭೂತಾಂ, ಎಲ್ಲ ಭೂತಗಳಲ್ಲಿ ಜೀವವಾಗಿ ನಾನೇ ಇಡೀ ಜಗತ್ತನ್ನು ಧರಿಸಿದ್ದೇನೆ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವಭೂತಾಂ ಯಯೇದಂ ಧಾರ್ಯತೆ ಜಗತ್. ಅಪ್ಪ ಅರ್ಜುನ, ಜೀವಭೂತನಾಗಿ ಇಡೀ ಜಗತ್ತನ್ನೇ ನಾನು ಧರಿಸಿದ್ದೇನೆ. ಇಲ್ಲಿ ಜೀವಭೂತ ಎನ್ನ ಪದವನ್ನು ಪರಿಚಯ ಮಾಡಿಕೊಂಡೊಡನೆಯೇ ನಮಗೆ ಮೂಲಭೂತ ಎಂಬ ಪದವು ಪರಿಚಯವಾಗುತ್ತದೆ. ಮೂಲಭೂತ ಆತ್ಮನಾಗಿರುವಂಥದ್ದು, ಜೀವಭೂತ
ಜೀವವಾಗಿರುವಂಥದ್ದು, ಜೀವಶಕ್ತಿಯಿಂದ ಕೂಡಿರುವಂಥದ್ದು. ಈ ಜೀವ ಎಂಬುದನ್ನು ಪರಾಪ್ರಕೃತಿ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಮೂಲಭೂತಾಂ ಎಂಬುದರಲ್ಲಿ ಮೂಲವಾಗಿರುವುದನ್ನು ಆತ್ಮನೆಂಬುದಾಗಿ ಹೇಳುತ್ತಾ, ಇಡೀ ವಿಶ್ವವೇ ಆತ್ಮಭೂತ ಮತ್ತು ಜೀವಭೂತಗಳಾಗಿ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಭೌತಿಕವಾಗಿ ಕಾಣಿಸಿಕೊಳ್ಳುವುದು, ವ್ಯಕ್ತವಾಗುವುದು ಎಂಬುದಕ್ಕೆ ಈ ಜೀವ ಮತ್ತು ಆತ್ಮಗಳೇ ಮೂಲ. ಜೀವಶಕ್ತಿಯನ್ನಾಗಲಿ ಆತ್ಮಶಕ್ತಿಯನ್ನಾಗಲಿ ಒಬ್ಬರು ಅನುಭವಿಸಬಹುದು, ನೋಡಬಹುದು, ತಿಳಿದುಕೊಳ್ಳಬಹುದು ಮತ್ತು ವೃದ್ಧಿಸಿಕೊಳ್ಳಬಹುದು, ಪೋಷಣೆ ಮಾಡಿಕೊಳ್ಳಬಹುದು ಎಂಬುದಾಗಿ ಪರಮಾತ್ಮನು ಆತ್ಮನನ್ನು ವರ್ಣಿಸಿ 6 ಅಧ್ಯಾಯಗಳಲ್ಲಿ ಅರ್ಜುನನಿಗೆ ತಿಳಿಸಿಕೊಟ್ಟ ಜ್ಞಾನವನ್ನು ಇಲ್ಲಿ ಜೀವವನ್ನಾಗಿ ಹೇಗೆ ಅದು ಜೀವಶಕ್ತಿಯನ್ನು ಪಡೆದುಕೊಂಡು ಉಪಯೋಗಿಸಿಕೊಳ್ಳುತ್ತದೆ, ಆ ಮೂಲಕವಾಗಿ ಪ್ರತಿಯೊಂದು ಜೀವವು ಹೇಗೆ ದೇಹವನ್ನು ಧಾರಣೆ ಮಾಡುತ್ತದೆ, ಅದೇ ರೀತಿಯಲ್ಲಿಯೇ ಸಮಷ್ಟಿ ರೂಪದಲ್ಲಿ ನಾನು ಇಡೀ ವಿಶ್ವವನ್ನೇ ಜಗತ್ತನ್ನೇ ಧರಿಸಿದ್ದೇನೆ ಎಂಬುದಾಗಿ ಪರಮಾತ್ಮನು ಮನುಷ್ಯ ದೇಹದಲ್ಲಿರುವ ವಸ್ತುಗಳನ್ನೇ ವಿಸ್ತರಿಸುತ್ತಾ ನಾನು ಧರಿಸಿದ್ದೇನೆ ಎಂಬುದನ್ನು ತಿಳಿಸಿಕೊಡುತ್ತಿದ್ದಾನೆ. ಆ ಕಾರಣದಿಂದಲೇ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಎಂಬ ಅಷ್ಟವಿಧಗಳನ್ನು ತಿಳಿಸಿದ ಆ ಅಷ್ಟವಿಧಗಳ ನಮ್ಮ ದೇಹಗಳಲ್ಲಿಯೂ ಇದೆ. ಇದು ಎಲ್ಲರಿಗೂ ಅನುಭವವೇದ್ಯವಾಗಿದೆ. ನಮ್ಮ ದೇಹದಲ್ಲಿ ಈ ಭೂಮಿಯ ಅಂಶವಿದೆ, ನೀರಿನ ಅಂಶವಿದೆ, ಅಗ್ನಿಯ ಅಂಶವಿದೆ ಮತ್ತು ಅವಕಾಶದ ಅಂಶವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಹೇಗೆ ಪಂಚಭೂತಗಳು ಪಂಚತತ್ವಗಳು ನಮ್ಮ ದೇಹದಲ್ಲಿ ಅಂಶಭೂತವಾಗಿ ಅಡಕವಾಗಿದೆ, ಅದನ್ನೇ ಪರಮಾತ್ಮನು ವಿಶ್ವರೂಪದಲ್ಲಿ ವಿಶ್ವದೇಹಿಯಾಗಿ ಅವನ ಈ ವಿಶ್ವಕ್ಕೆ ವಿಸ್ತರಿಸಲ್ಪಡುತ್ತಿರುವಂತಹ ಈ ಒಂದು ಪಂಚಭೂತ ತತ್ವಶಕ್ತಿಗಳನ್ನು ವರ್ಣಿಸುತ್ತಿದ್ದಾನೆ. ಅದೇ ಭೂಮಿಯು, ಆಪಹ ನೀರು, ಅನಲ ಬೆಂಕಿಯು, ವಾಯು ಗಾಳಿಯು ಎಲ್ಲವೂ, ಖಂ ಆಕಾಶವು, ಅವಕಾಶವು ಎಲ್ಲವೂ ಈ ರೀತಿಯಲ್ಲಿಯೇ ಪ್ರತಿಯೊಂದು ಜೀವನಲ್ಲಿ ದೇಹವಾಗಿ ಇರುವಂಥದ್ದು, ದೇಹ ಧರಿಸುವುದಕ್ಕೆ ಜೀವಶಕ್ತಿ ಕಾರಣವಾಗಿರುವಂಥದ್ದು. ಹಾಗೆಯೇ ಆತ್ಮಶಕ್ತಿಯೂ ಕಾರಣವಾಗಿರುತ್ತದೆ. ಆತ್ಮನೂ ಇರುತ್ತಾನೆ, ಅವನು ಮೂಲಭೂತನಾಗಿ ಆತ್ಮನಾಗಿರುತ್ತಾನೆ. ಜೀವಭೂತನಾಗಿ ಜೀವಶಕ್ತಿಯನ್ನು ಉಪಯೋಗಿಸಿಕೊಂಡು ಜೀವವಾಗಿ ಸಕಲ ಚರಾಚರ ವಸ್ತುಗಳೊಂದಿಗೆ ವ್ಯವಹರಿಸುತ್ತಾನೆ ಎಂಬುದನ್ನು ತಿಳಿಸಿದ ಪರಮಾತ್ಮನು ಈ ಜೀವಭೂತ ಮಹಾಬಾಹೋ, ಈ ಜೀವ ಎಂಬುದು ನನ್ನ ಪರಾಪ್ರಕೃತಿ, 8 ವಿಧದ ಪ್ರಕೃತಿಗಳಿಗಿಂತಲೂ ಭಿನ್ನವಾಗಿರುವಂತಹ ಜೀವ ಎಂಬ ಪರಾಪ್ರಕೃತಿಯನ್ನು ಅರ್ಥ ಮಾಡಿಕೋ ಅರ್ಜುನ. ಈ ಜೀವವೆಂಬುದೇ ಸಕಲ ವಿಶ್ವವನ್ನು ಧರಿಸುವುದು, ಜಗತ್ತನ್ನೇ ಧರಿಸುವುದು ಎಂಬುದಾಗಿ ಯಯೇದಂ ಧಾರ್ಯತೆ ಜಗತ್ ಎಂಬುದಾಗಿ ವರ್ಣಿಸುತ್ತಾ ಪರಮಾತ್ಮನು ಹೇಗೆ ಇದು ಸಾಧ್ಯ ಎಂಬ ಪ್ರಶ್ನೆಗಳಿಗೆ ಉತ್ತರವಾಗಿ ಯೋನಿ ಮತ್ತು ಬೀಜ ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವಂತಹ ವಿಷಯವನ್ನು ವರ್ಣಿಸುತ್ತಿದ್ದಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತತಃ. ಹೇಗೆ ಒಂದೊಂದು ಜೀವವು ದೇಹವನ್ನು ಧರಿಸಿ ಈ ಪ್ರಪಂಚದಲ್ಲಿ ವ್ಯಕ್ತವಾಗುತ್ತದೆಯೋ, ಇಹಲೋಕದಲ್ಲಿ ವ್ಯಕ್ತವಾಗುತ್ತದೆಯೋ, ಹಾಗೆಯೇ ಆ ದೇಹವನ್ನು ಕಳೆದುಕೊಂಡ ನಂತರದಲ್ಲಿ ಅವ್ಯಕ್ತವಾಗಿ ಜೀವಶಕ್ತಿಯು ಆತ್ಮಶಕ್ತಿಯು ಎಲ್ಲರಲ್ಲಿಯೂ ಇದ್ದೇ ಇರುತ್ತದೆ. ಅದು ನಷ್ಟವಾಗುವುದಿಲ್ಲ, ಭ್ರಷ್ಟವಾಗುವುದಿಲ್ಲ. ಭೌತಿಕ ಶರೀರ ಮಾತ್ರ ನಷ್ಟವಾಗುವುದು ಅರ್ಜುನ. ಆದುದರಿಂದ ಈ ಭೌತಿಕ ಶರೀರದ ಸಾವಿಗೆ ನೀನು ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ ಎಂಬುದಾಗಿ ಆರಂಭವನ್ನು ಮೊದಲನೆಯಲ್ಲಿಯೇ ಹೇಳಿದ ಪರಮಾತ್ಮನು ಈಗ ಸಮಷ್ಟಿ ರೂಪದಲ್ಲಿ ವರ್ಣಿಸುತ್ತಿದ್ದಾನೆ. ಸಾವು ಎಂಬುದನ್ನು ಸಮಷ್ಟಿ ರೂಪದಲ್ಲಿ ಹೇಗೆ ತಿಳಿದುಕೊಳ್ಳಬೇಕೆಂಬುದನ್ನು ವರ್ಣಿಸುತ್ತಿದ್ದಾನೆ. ಈ ಜೀವಗಳ ರಾಶಿಯೇ ನಷ್ಟವಾಗಿ ಹೋದರೆ ಆಗ ಭೌತಿಕ ರೂಪವೇ ಪ್ರಪಂಚದಾದ್ಯಂತ ಕಾಣುತ್ತಿರುತ್ತದೆ. ಹೇಗೆ ನಮ್ಮ ಕಣ್ಣಿಗೆ ಕಾಣುವಂತಹ ಶನಿ
ಗ್ರಹವಾಗಲಿ, ಮಂಗಳ ಗ್ರಹವಾಗಲಿ, ಬುಧ ಗ್ರಹವಾಗಲಿ, ಶುಕ್ರ ಗ್ರಹವಾಗಲಿ ಎಲ್ಲವೂ ಆಕಾಶಕಾಯಗಳಾಗಿ ಆಕಾಶದಲ್ಲಿ ತೇಲುತ್ತಾ ಇವೆಯೋ ಅದೇ ರೀತಿಯಲ್ಲಿ ಭೂಮಿಯೂ ತೇಲುತ್ತಾ ಇದೆ. ಈ ಭೂಮಿಯು ಜೀವರಹಿತವಾದರೆ ಆಗ ಈ ಜೀವಭೂತಾಂ ಎಂಬುದು ಅರ್ಥವಾಗುತ್ತದೆ. ಈ ಭೂಮಿಯಲ್ಲಿ ಮಾತ್ರ ಜೀವಗಳು ಇರುವುದರಿಂದ ಜೀವಭೂತವಾಗಿ ಈ ಜಗತ್ತನ್ನು ಧರಿಸಿದ್ದೇನೆ. ಭೂಮಿಯ ಮೇಲಿರುವ ನಾವುಗಳೆಲ್ಲರೂ ಜೀವಭೂತರಾಗಿದ್ದೇವೆ ಎಂಬುದನ್ನು ಪರಮಾತ್ಮನು ತಿಳಿಸುತ್ತಾ, ಯೋತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತತಃ. ಅಪ್ಪಪ್ಪ, ಒಂದೊಂದು ಜೀವವೇ ಈ ರೀತಿ ತನ್ನ ದೇಹವನ್ನು ಧರಿಸಿರುವುದಾದರೆ ನಾನು ಸರ್ವಭೂತಗಳು ನನ್ನ ಎರಡು ಪ್ರಕೃತಿಗಳಿಂದ ಉಂಟಾಗಿವೆ ಎಂದು ಈ ಜಗತ್ತು ನನ್ನಿಂದ ಧರಿಸಲ್ಪಟ್ಟಿದೆ ಎಂಬುದು ಅರ್ಥವಾಗುತ್ತದೆ. ಅರ್ಜುನ, ನೀನು ಹೇಗೆ ಈ ನಿನ್ನ ದೇಹವನ್ನು ಶರೀರವನ್ನು ಧರಿಸಿದ್ದೇಯೋ ಹಾಗೆಯೇ ನಾನು ಸಮಷ್ಟಿ ರೂಪದಲ್ಲಿ ಧರಿಸಿದ್ದೇನೆ ಈ ವಿಶ್ವವನ್ನು. ಅಂದರೆ ಕೃಷ್ಣನಾಗಿ ನನ್ನ ಎದುರಿಗೆ ಈ ರೀತಿ ನಿಂತಿದ್ದೀಯಲ್ಲ ಪರಮಾತ್ಮ, ನೀನು ಧರಿಸಿದ್ದೇನೆ ಎಂಬುದಾಗಿ ಹೇಗೆ ಹೇಳುತ್ತೀಯ ಎಂದರೆ ಮಹಾವಿಷ್ಣು ಭಾವದಿಂದ ಹೇಳುತ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣನಾಗಿ ಅರ್ಜುನನಂತೆ ದೇಹಧಾರಿಯಾಗಿ ನಿಂತಿದ್ದರೂ ಅವನ ಮಹಾವಿಷ್ಣು ಭಾವವೆಂಬುದು ಮೂಲಭೂತವಾಗಿದೆ. ಇಲ್ಲಿ ಮೂಲಭೂತ ಪದದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಮೂಲಭೂತವಾಗಿ ಸಮಷ್ಟಿ ರೂಪದಲ್ಲಿರುವಂತಹ ಪರಮಾತ್ಮನು ಮಹಾವಿಷ್ಣುವಾಗಿ ನಾಮಧೇಯದಿಂದ ಗುರುತಿಸಲ್ಪಟ್ಟು ಜೀವಭೂತನಾಗಿ ಕೃಷ್ಣನಂತೆ ಅರ್ಜುನನೆದುರಿಗೆ ನಿಂತಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಜಗತ್ತಿನ ಸಮಸ್ತ ಸೃಷ್ಟಿ ಲಯಗಳಿಗೆ ನಾನೇ ಕಾರಣನಾಗಿದ್ದೇನೆ, ಜೀವರೂಪದಿಂದ ಪರಾಪ್ರಕೃತಿಯಿಂದ ಕಾರಣನಾಗಿದ್ದೇನೆ. ಹಾಗೆಯೇ ಪ್ರತಿಯೊಂದು ಜೀವವು ತನ್ನ ಜೀವಶಕ್ತಿಯಿಂದ ತನ್ನ ದೇಹವನ್ನು ಧರಿಸಿಕೊಂಡಿದೆ. ಜೀವ ಹೋದೊಡನೆಯೇ ದೇಹವು ಬಿದ್ದು ಹೋಗುತ್ತದೆ, ಅದು ಶವವಾಗುತ್ತದೆ, ನಿಶ್ಚೇಷ್ಟಿತವಾಗುತ್ತದೆ. ಅದರಲ್ಲಿ ಚೈತನ್ಯವೇ ಇರುವುದಿಲ್ಲ, ಎಂದರೆ ಆತ್ಮಶಕ್ತಿಯೇ ಇರುವುದಿಲ್ಲ. ಚೈತನ್ಯ, ಆತ್ಮಶಕ್ತಿ, ಜೀವಶಕ್ತಿ ಇವುಗಳ ಆಧಾರದಿಂದ ಪ್ರತಿಯೊಂದು ದೇಹವು ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತದೆ. ಈ ಜೀವ ಮತ್ತು ಆತ್ಮಗಳೆಂಬುದು ನನ್ನ ಪರಾಪ್ರಕೃತಿ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಪರಾಪ್ರಕೃತಿ ಹಾಗೆ ಪರಮಪುರುಷ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.